ಲ್ಯಾಂಪು ಆಯಿತಾ. ನೀವು ಎರಡು ಅಲ್ಲಿ ಫೇಸ್ ನ್ಯೂಟ್ರಲ್ ಟಚ್ ಮಾಡಿದಾಗ ಲ್ಯಾಂಪು ಗ್ಲೋ ಆಗುತ್ತೆ. ಇದನ್ನೇ ಈ ಸೀರೀಸ್ ಟೆಸ್ಟ್ ಲ್ಯಾಂಪ್ ಯೂಸ್ ಮಾಡಿ ನೀವು ವೈರಿಂಗ್ ಇನ್ಸ್ಟಾಲೇಷನ್ ಸರಿಯಾಗಿದೆಯಾ ಇಲ್ವಾ ಅಂತ ನೋಡಬೇಕು. ಇವಾಗ ಮಾಡಿರೋದು ವೈರಿಂಗ್ ಯಾವುದು ಸೆಟಪ್ ನೀವು ಕಂಟ್ರೋಲ್ ಆಫ್ 4 ಲ್ಯಾಂಪ್ಸ್ ಇಂಡಿಪೆಂಡೆಂಟ್ಲಿ ಮಾಡಿದ್ದೀರ. ಈಗ ಇದು ಒಳಗಡೆ ನೀವು ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗಿದೆಯಾ ಓಪನ್ ಸರ್ಕ್ಯೂಟ್ ಆಗಿದೆಯಾ ಅಂತ ನೀವು ಈ ಸೀರೀಸ್ ಟೆಸ್ಟ್ ಲ್ಯಾಂಪಿಂದ ನೀವು ಟೆಸ್ಟ್ ಮಾಡಬೇಕು ಆಯಿತಾ. ಇವಾಗ ಅಲ್ಲಿ ಫೇಸ್ ನ್ಯೂಟ್ರಲ್ಗೆ ನೀವೇನು ಮಾಡಬೇಕು, ಈ ಸೀರೀಸ್ ಟೆಸ್ಟ್ ಲ್ಯಾಂಪ್ನ ಟಚ್ ಮಾಡಿ. ಇವಾಗ ಲ್ಯಾಂಪ್ ಆನ್ ಮಾಡಮ್ಮ, ಸ್ವಿಚ್ ಆನ್ ಮಾಡು. ಇದು ಎರಡು ಡಿಮ್ ಬಂದರೆ ಹೆಲ್ತಿ ಕನೆಕ್ಷನ್ ಅಂತ, ಕಂಟಿನ್ಯೂಟಿ ಇದೆ ಹೆಲ್ತಿ ಕನೆಕ್ಷನ್ ಅಂತ. ಸ್ವಿಚ್ ಆಫ್ ಮಾಡು, ಸ್ವಿಚ್ ಕಂಟ್ರೋಲ್ ಇರಬೇಕು, ಆನ್ ಆಫ್. ನೆಕ್ಸ್ಟ್ ಹಾಂ, ಇವಾಗ ನೋಡಿ ಎರಡು ಡಿಮ್ ಇದೆ, ಸೊ ಇಟ್ ಈಸ್ ಆಲ್ಸೋ ಹೆಲ್ತಿ ಕನೆಕ್ಷನ್. ನೆಕ್ಸ್ಟ್ ಸೊ ದಿಸ್ ಈಸ್ ಆಲ್ಸೋ ಇನ್ ಗುಡ್ ಕಂಡೀಷನ್. ನೀವೇನು ವೈರಿಂಗ್ ಕನೆಕ್ಷನ್ ಮಾಡಿದ್ದೀರಿ ಅದು ಸರಿಯಾಗಿದೆ ಅಂತ ಈ ರೀತಿ ಬಂದರೆ, ಡಿಮ್ ಬಂದರೆ. ನೀವು ವೈರಿಂಗ್ ಇನ್ಸ್ಟಾಲೇಷನ್ ಮಾಡಿದ್ಮೇಲೆ ನೀವು ಅಲ್ಲಿ ಸಪ್ಲೈ ಕೊಡೋದಕ್ಕಿಂತ ಮುಂಚೆ ಇದು ರೀತಿ ಸೀರೀಸ್ ಟೆಸ್ಟ್ ಲ್ಯಾಂಪಿಂದ ಟೆಸ್ಟ್ ಮಾಡಿಬಿಟ್ಟು ನೀವು ಆಮೇಲೆ ಸಪ್ಲೈ ಕೊಡಬೇಕು. ಇವಾಗೇನು ನೀವು ಇನ್ಸ್ಟಾಲೇಷನ್ ಮಾಡಿದ್ದೀರಲ್ಲ ಇಂಡಿಪೆಂಡೆಂಟ್ ಕಂಟ್ರೋಲ್ ಆಫ್ 4 ಲ್ಯಾಂಪ್ಸು, ಒಳಗಡೆ ಏನಾದ್ರು ನೀವು ಎರರ್ ಮಾಡಿರ್ಬೋದಾ, ಫಾಲ್ಟ್ ಆಗಿದೆಯಾ ಅಂತ ನಾವು ಸೀರೀಸ್ ಟೆಸ್ಟ್ ಲ್ಯಾಂಪಲ್ಲಿ ಟೆಸ್ಟ್ ಮಾಡೋಣ. ಫೇಸು ನ್ಯೂಟ್ರಲ್ಗೆ ನೀವು ಸೀರೀಸ್ ಟೆಸ್ಟ್ ಲ್ಯಾಂಪ್ನ ಕನೆಕ್ಟ್ ಮಾಡಿ ಫಸ್ಟ್ ಲ್ಯಾಂಪ್ ಆನ್ ಮಾಡಮ್ಮ. ಫಸ್ಟ್ ಲ್ಯಾಂಪ್ ಆನ್ ಆಗ್ತಿಲ್ಲ, ನಿಮ್ಮ ಟೆಸ್ಟ್ ಲ್ಯಾಂಪು ಆನ್ ಆಗ್ತಿಲ್ಲ ಅಂದರೆ ಅಲ್ಲಿ ಓಪನ್ ಸರ್ಕ್ಯೂಟ್ ಆಗಿದೆ ಅಂತ ಆಫ್ ಮಾಡಮ್ಮ. ಸೆಕೆಂಡ್, ಎರಡು ಡಿಮ್ ಇದೆ, ಸೊ ಹೆಲ್ತಿ ಕಂಡೀಷನ್. ಎರಡು ಲ್ಯಾಂಪ್ ಡಿಮ್ ಇದೆ, ಹೆಲ್ತಿ ಕಂಡೀಷನ್. ನಿಮ್ಮ ಟೆಸ್ಟ್ ಲ್ಯಾಂಪ್ ಮಾತ್ರ ಬ್ರೈಟ್ ಇದೆ, ಇನ್ಸ್ಟಾಲೇಷನ್ ಲ್ಯಾಂಪು ಆಫ್ ಇದೆ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಲ್ಲಿ ಅಂತ. ಈಗ ಎರಡು ಕಡೆ ಫಾಲ್ಟ್ ಗೊತ್ತಾಗಿದೆ ನಿಮಗೆ, ಒಂದು ಕಡೆ ಓಪನ್ ಸರ್ಕ್ಯೂಟು, ಒಂದು ಕಡೆ ಶಾರ್ಟ್ ಸರ್ಕ್ಯೂಟು. ಅದನ್ನು ನೀವು ರೆಕ್ಟಿಫೈ ಮಾಡಿ ತಿರ್ಗಾ ಇನ್ನೊಂದು ಸಲ ಟೆಸ್ಟ್ ಮಾಡಿ. ಇವಾಗ ನೀವು ಟೆಸ್ಟ್ ಮಾಡುವಾಗ ಗೊತ್ತಾಯ್ತಲ್ಲ ನಿಮಗೆ, ಫಸ್ಟ್ ಲ್ಯಾಂಪ್ ಗ್ಲೋ ಆಗಿಲ್ಲ, ಓಪನ್ ಸರ್ಕ್ಯೂಟ್ ಆಗಿದೆ ಅಂತ. ವೋಲ್ಡ್ರಪ್ ತೆಗೆದು ನೋಡಮ್ಮ, ವೋಲ್ಡ್ರಲ್ಲಿ ಓಪನ್ ಆಗಿದೆ ಅಂತ. ಬಲ್ಬ್ ತೆಗಿ ಫಸ್ಟ್. ವೋಲ್ಡ್ರಲ್ಲಿ ನೋಡಿ ಓಪನ್ ಆಗಿದೆ, ಹಂಗಾಗಿ ಲ್ಯಾಂಪ್ ಗ್ಲೋ ಆಗಿಲ್ಲ. ಸರಿ ಮಾಡಮ್ಮ. ಇವಾಗ ವೈರ್ ಜಾಯಿನ್ ಮಾಡಿದ್ದಾಳೆ, ಅದು ಸರಿ ಮಾಡಿ ಕನೆಕ್ಟ್ ಮಾಡಮ್ಮ. ಕನೆಕ್ಟ್ ಮಾಡಿ ಬಲ್ಪ್ ಹಾಕಿ ನೋಡಿ. ಇವಾಗ ನೋಡಿ ಫಸ್ಟ್ ಫಾಲ್ಟ್ ಕ್ಲಿಯರ್ ಮಾಡಿದ್ಮೇಲೆ ಎರಡು ಲ್ಯಾಂಪು ಡಿಮ್ ಇದೆ. ಸ್ವಿಚ್ ಪೊಸಿಷನ್ ನೋಡಿ, ಬಟ್ ಸ್ವಿಚ್ ಪೊಸಿಷನ್ ಆಫ್ ಇದೆ. ಆಫ್ ಇದ್ದಾಗಲೂ ಎರಡು ಡಿಮ್ ಇದೆ. ಪೊಸಿಷನ್ ಚೇಂಜ್ ಮಾಡಮ್ಮ ಸ್ವಿಚ್ನ. ಈಗಲೂ ಎರಡು ಗ್ಲೋ ಆಗ್ತಾಯಿದೆ, ಅಂದರೆ ಸ್ವಿಚ್ ಕಂಟ್ರೋಲ್ ಅಲ್ಲ. ಆಫ್ ಮಾಡಿ. ಸೊ ಇಲ್ಲಿ ಇನ್ನೂ ಒಂದು ಎರರ್ ಇದೆ, ಫಾಲ್ಟ್ ಆಗಿದೆ. ಇವಾಗ ಸ್ವಿಚ್ ಓಪನ್ ಮಾಡಿ ನೋಡೋಣ, ಸ್ವಿಚ್ ಹಿಂದ್ಗಡೆ ಕನೆಕ್ಷನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ನೋಡಿ. ಅಲ್ಲಿ ನಾವೇ ಜಂಪ್ ಮಾಡಿಸಿದ್ದದು ಜಂಪರ್ ವೈರ್ ಇದೆಯಲ್ಲ, ತೆಗಿಯಮ್ಮ. ಅದು ಜಂಪರ್ ವೈರ್ ತೆಗೆದಿದ್ದಾರೆ, ಸ್ವಿಚ್ಚಲ್ಲಿ ಏನು ಫಾಲ್ಟ್ ಆಗಿತ್ತು ಕ್ಲಿಯರ್ ಮಾಡಿದ್ದಾರೆ. ಮತ್ತು ಇನ್ನೊಂದ್ಸಲ ಟೆಸ್ಟ್ ಮಾಡೋಣ. ಹಾಕಮ್ಮ ಸ್ವಿಚ್ ಕೂರ್ಸು. ಕ್ಲಿಯರ್ ಆಗಿದೆಯಲ್ಲ ಅಂತ ನೋಡೋಣ. ಹಾಂ, ಸ್ವಿಚ್ ಇವಾಗ ಆನ್ ಇದೆ, ಎರಡು ಲ್ಯಾಂಪು ಡಿಮ್ ಇದೆ. ಸ್ವಿಚ್ ಕ್ಲೋಸ್ ಆಫ್ ಮಾಡಮ್ಮ. ಇವಾಗ ಲ್ಯಾಂಪ್ ಆಫ್ ಆಯ್ತು. ಇವಾಗ ನಿಮ್ಮಲ್ಲಿ ಏನು ಫಾಲ್ಟ್ ಆಗಿತ್ತು ಕ್ಲಿಯರ್ ಆಯಿತು. ಇನ್ನೊಂದು ಕಡೆ ಫಾಲ್ಟ್ ಆಗಿತ್ತಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗಿತ್ತು, ಅದನ್ನು ಸರಿ ಮಾಡೋಣ. ತೆಗಿಯಮ್ಮ ನೋಡೋಣ ಏನಾಗಿದೆ. ಹಾಂ, ಇವಾಗ ನೋಡಿ ಎರಡು ಫೇಸು ನ್ಯೂಟ್ರಲ್ ಒಂದೇ ಕಡೆ ಕನೆಕ್ಷನ್ ಆಗಿದೆ, ಶಾರ್ಟ್ ಆಗಿದೆ ಅಲ್ವಾ. ಈ ಫಾಲ್ಟನ್ನು ಕ್ಲಿಯರ್ ಮಾಡಬೇಕು. ಇವಾಗ ಫಾಲ್ಟ್ ಕ್ಲಿಯರ್ ಮಾಡಿದ್ದಾರೆ. ಲೆಟ್ಸ್ ಚೆಕ್ ಇಟ್. ಹಾಂ, ಕೂರ್ಸೋ. ಇವಾಗ ಫಾಲ್ಟ್ ಕ್ಲಿಯರ್ ಆಗಿದೆಯಲ್ಲ, ಇನ್ನೊಂದ್ಸಲ ಟೆಸ್ಟ್ ಮಾಡಿ ನೋಡೋಣ. ಆನ್ ಮಾಡಮ್ಮ. ಸ್ವಿಚ್ ಆನ್ ಇದ್ದಾಗ ಎರಡು ಲ್ಯಾಂಪು ಡಿಮ್ ಇದೆ. ಸ್ವಿಚ್ ಆಫ್ ಮಾಡಮ್ಮ. ಈ ರೀತಿ ಇದ್ದರೆ ಹೆಲ್ತಿ ಕಂಡೀಷನ್ ಅಂತ, ಹೆಲ್ತಿ ಕನೆಕ್ಷನ್. ಸೊ ನೀವು ಇವಾಗ ನೀವು ಮಾಡಿರೋ ಇನ್ಸ್ಟಾಲೇಷನ್ ಕರೆಕ್ಟ್ ಇದೆ. ಇವಾಗ ನೀವು ಫೇಸ್ ನ್ಯೂಟ್ರಲ್ಗೆ ನೀವು ಸಪ್ಲೈ ಕೊಡಿ. ಡಿ ಪಿ ಆನ್ ಮಾಡು. ಸ್ವಿಚ್ ಆನ್ ಮಾಡಮ್ಮ ಫಸ್ಟ್ ಒಂದು.
ಆಫ್ ಮಾಡಿ. ಹಾಂ, ಸೆಕೆಂಡ್, ಥರ್ಡ್, ಓಕೆ, ಫೋರ್ತ್ ಒನ್. ಇವಾಗ ನಿಮ್ಮದು ಇನ್ಸ್ಟಾಲೇಷನ್ ಪರ್ಫೆಕ್ಟಾಗಿದೆ ಅಂತ.